ಹಾಯ್ ಫ್ರೆಂಡ್ಸ್, ಮಂಗಳ ಕುಕಿಂಗ್ ಚಾನಲ್ಗೆ ಸ್ವಾಗತ. ನಾನಿವತ್ತು ಅಯ್ಯಂಗಾರಿ ಸ್ಪೆಷಲ್ ಬಿಸಿಬೇಳೆಬಾತ್ ಯಾವ ಥರ ಮಾಡೋದಂತ ತೋರಿಸ್ತಾ ಇದ್ದೀನಿ. ಬರ್ರಿ ಯಾವ ಥರ ಮಾಡೋದಂತ ನೋಡೋಣ. ಬಾತ್ ಮಾಡೋಕ್ಕೆ ನಾನು ಬೇಳೆನ ಕುದಿಸಿ ಇಟ್ಕೊಂಡಿನಿ. ಈಗ ಇಷ್ಟೆಲ್ಲ ತರಕಾರಿಗಳನ್ನ ನಾನು ರೆಡಿ ಮಾಡ್ಕೊಂಡಿನಿ. ಈಗ ಮಾಡೋದು ಯಾವ ಥರ ಅಂತ ಈಗ ನಾನು ಬಿಸಿಬೇಳೆಬಾತಿಗೆ ಬೇಳೆನ ಕುದಿಸಿ ಇಟ್ಕೊಂಡಿನಿ. ಈ ಥರ ಕುದಿಸಿ ದಡ್ಸಿಟ್ಕೊಂಡಿನಿ. ಮತ್ತು ಇಷ್ಟೆಲ್ಲ ತರಕಾರಿಗಳನ್ನ ರೆಡಿ ಮಾಡ್ಕೊಂಡಿನಿ. ಈಗ ಯಾವ ಥರ ಮಾಡೋದಂತ ತೋರಿಸ್ತೀನಿ. ಒಂದು ಈ ಥರ ಪಾತ್ರೆ ಇಟ್ಕೊಂಡು ಇದಕ್ಕೊಂದು 7ರಿಂದ 8 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ರಿ. ತರಕಾರಿ ಜಾಸ್ತಿ ಆಗೋದ್ರಲ್ಲಿಂದ ಅದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ ಇರಲಿ ಅಂತ ಹಾಕಿರೋದು. ಈಗ ಇದು ಸ್ವಲ್ಪ ಜೀರಿಗೆ ಸಾಸಿವೆ ಹಾಕ್ಕೊಳಮ್ರಿ. ಈಗ ಸಾಸಿವೆ ಹಾಕ್ತೀನಿ, ಸ್ವಲ್ಪ ಜೀರಿಗೆನ ಹಾಕ್ಕೊಳಮ್ರಿ. ಈಗ ಇದಕ್ಕೆ ಸ್ವಲ್ಪ ಕರಿಬೇವನ್ನ ಸೇರಿಸ್ಕೊಳಮ್ರಿ. ಇವು ಚಟಪಟ ಅನ್ಬೇಕಾದ್ರೆ ಕರಿಬೇವು ಮತ್ತು ಒಂದು 2ರಿಂದ 3 ಒಣಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಕರಿಬೇವು ಹಾಕ್ತೀನಿ. ಇದಿಷ್ಟು ಚೆನ್ನಾಗಿ ಫ್ರೈ ಆಗಲಿ. ಈಗ ಇದಕ್ಕೆ ನಾನು ಒಂದು ಉಳ್ಳಾಗಡ್ಡಿನ ಹಾಕ್ತೀನಿ. ನಾವು ಹೆಚ್ಚಿಟ್ಕೊಂಡಿರ್ತಕ್ಕಂಥ ತರಕಾರಿ ಎಲ್ಲವನ್ನು ಹಾಕ್ಕೊಂಡ್ರಿ. ಈಗ ನಾನು ಉಳ್ಳಾಗಡ್ಡಿ ಹಾಕ್ತೀನಿ ಮತ್ತು ದಪ್ಪ ಮೆಣಸಿನ್ಕಾಯಿ ಮತ್ತು ಬೀನ್ಸ್ ಎರಡನ್ನೂ ಹಾಕ್ತೀನಿ. ಈಗ ಕ್ಯಾರೆಟ್ ಸಮ ಹಾಕ್ತೀನಿ. ನಿಮಗೆ ಬೇಕನ್ಸಿದ್ರೆ ನೀವು ಬೀಟ್ರೋಟ್ ಹಾಕ್ಕೊಳ್ರಿ, ಇಲ್ಲ ಅಂದರೆ ಬಿಡ್ರಿ. ನಾನು ಒಂದು ಸ್ವಲ್ಪನೇ ಬೀಟ್ರೋಟ್ ಹಾಕ್ತೀನಿ, ಕಲರ್ ಚೆನ್ನಾಗಿ ಬರುತ್ತೆ ಅಂತ. ಈಗ ನಾನು ಬೀಟ್ರೋಟು, ಕ್ಯಾರೆಟು ಮತ್ತು ಬೀನ್ಸು, ಕ್ಯಾಪ್ಸಿಕಮು, ಉಳ್ಳಾಗಡ್ಡಿ ಹಾಕ್ತೀನಿ. ಈಗ ನಾನು ಆಲೂಗಡ್ಡಿನೂ ಸೇರಿಸ್ತೀನಿ ಇದರಲ್ಲಿ. ಈಗ ಇವೆಲ್ಲ ತರಕಾರಿನೂ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು. ಈಗೆಲ್ಲ ತರಕಾರಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ರಿ ಎಣ್ಣೆಯಲ್ಲಿ. ಈಗ ನಾನು ಹಾಕಿರ್ತಕ್ಕಂಥ ತರಕಾರಿ ಎಲ್ಲ ಚೆನ್ನಾಗಿ ಫ್ರೈ ಆಗಕತ್ತೈತೆ. ನಾನು ಈಗ ಇದಕ್ಕೆ ಬಟಾಣಿನ ಸೇರಿಸ್ಕೊತೀನಿ. ನಾನು ಬಟಾಣಿ ಆಲ್ರೆಡಿ ಕುದಿಸಿಟ್ಕೊಂಡಿದ್ದೆ, ಆ ಬಟಾಣಿನ ಇದಕ್ಕೆ ಸೇರಿಸ್ತೀನಿ. ನಿಮಗೆ ಬೇಕನ್ಸಿದ್ರೆ ಶೇಂಗಾ ಬೀಜನ ಹಾಕ್ಕೊಳ್ರಿ. ಮತ್ತು ನಾನೀಗ ಇದಕ್ಕೆ ಒಂದು ಟೊಮೆಟೊ ಹಣ್ಣನ್ನು ಹಚ್ಚಿಟ್ಕೊಂಡಿನಿ, ಆ ಟೊಮೆಟೊ ಹಣ್ಣನ್ನು ಹಾಕ್ತೀನಿ. ಸ್ವಲ್ಪ ಅಲ್ಲ ಬೆಳ್ಳುಳ್ಳಿ ಪೇಸ್ಟನ್ನು ಇದಕ್ಕೆ ಹಾಕ್ತೀನಿ, 1 ಸ್ಪೂನಷ್ಟು. ಈಗ ಹಾಕಿರ್ತಕ್ಕಂಥ ತರಕಾರಿ ಎಲ್ಲ ಚೆನ್ನಾಗಿ ಫ್ರೈ ಆಗಲಿ ಎಣ್ಣೆಯಲ್ಲಿ. ಈಗ ನಾನು ಮನೇಲೇ ಬಿಸಿಬೇಳೆಬಾತ್ ಪೌಡ್ರ್ ಮನೇಲೇ ಯಾವ ಥರ ಮಾಡೋದಂತ ತೋರಿಸಿದ್ದೆ. ನಾನು ಅದೇ ಪೌಡ್ರನ್ನೇ ಈಗ ಇದಕ್ಕೆ ಯೂಸ್ ಮಾಡ್ತೀನಿ. ಈಗ ಖಾರ, ಸ್ವಲ್ಪ ಅರಿಶಿನ ಹಾಕೋಣ. ನಾನು 1.5 ಸ್ಪೂನಷ್ಟು ಖಾರ ಹಾಕ್ತೀನಿ. ಮತ್ತು ಒಂದು 1/4 ಸ್ಪೂನಷ್ಟು ಅರಿಶಿಣದ ಪುಡಿ. ಈಗ ನಾನು ಮನೇಲೇ ಮಾಡಿರ್ತಕ್ಕಂಥ ಬಿಸಿಬೇಳೆಬಾತ್ ಪೌಡ್ರನ್ನ ಇದಕ್ಕೆ ಹಾಕ್ತೀನಿ. ನಾನೀಗ ಈ ಪೌಡ್ರನ್ನ 4 ಸ್ಪೂನಷ್ಟು ಹಾಕ್ತೀನಿ. ನಾನೀಗ 1 ಗ್ಲಾಸಷ್ಟು ಅಕ್ಕಿ ತೊಗೊಂಡಿದ್ದೆ, ಆ 1 ಗ್ಲಾಸಿಗೆ ನಾನು 4 ಸ್ಪೂನಷ್ಟು ಬಿಸಿಬೇಳೆಬಾತ್ ಪೌಡ್ರನ್ನ ಹಾಕ್ತೀನಿ. ಹಾಕಿ ಇದನ್ನು ಚೆನ್ನಾಗಿ ಈ ಥರ ಕಲಿಸ್ಕೊಳ್ರಿ, ಎಲ್ಲ ಕಡೆಯೂ ಚೆನ್ನಾಗಿ ಫ್ರೈ ಆಗಲಿ ಅಂತ. ಈಗ ತರಕಾರಿ ಎಲ್ಲ ಚೆನ್ನಾಗಿ ಬೆಂದಿದ್ದಾವ. ನನಗೆ ಇದಕ್ಕೆ ಹುಣಸೆ ಹಣ್ಣನ್ನು ನೆನೆ ಹಾಕಿ ಇಟ್ಕೊಂಡಿದ್ದೆ, ಆ ಹುಣಸೆ ಹಣ್ಣನ್ನು ಇದಕ್ಕೆ ಹಾಕ್ತೀನಿ. ಒಂದು ಪಾವು ಅಕ್ಕಿಗೆ ನಾನು ಒಂದು ಲಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣನ್ನ ನೆನೆ ಹಾಕಿ ಇಟ್ಕೊಂಡಿದ್ದೆ. ಈಗ ಆ ಹುಣಸೆ ಹಣ್ಣಿನ ರಸನ ಸೇರಿಸ್ತೀನಿ. ನಾನೀಗ ಹುಣಸೆ ಹಣ್ಣಿನ ರಸನೂ ಸಮ ಇದಕ್ಕೆ ಸೇರಿಸ್ತೀನಿ.
ನಿಮ್ಮ ಮನೇಲಿ ನೋಡಿಕೊಂಡು ಹುಳಿ ಹೆಂಗೆ ತಿಂತಾರೆ ನೋಡಿಕೊಂಡು ಹುಣಸೆಹಣ್ಣನ್ನು ಹಾಕ್ಕೊಳ್ರಿ. ನಾನು ಇನ್ನೊಂದು ಸ್ವಲ್ಪ ಹಾಕ್ತೀನಿ. ಹುಣಸೆಹಣ್ಣಿನ ಹುಳಿ ಹಾಕಿದ್ದಾಯಿತು. ಈಗ ನಾನು ಕುದಿಸಿ ಇಟ್ಕೊಂಡಿರ್ತಕ್ಕಂಥ ಬೇಳೆನೂ ಇದಕ್ಕೆ ಹಾಕ್ತೀನಿ. ಇದಕ್ಕೆ ಡೈರೆಕ್ಟಾಗಿ ಬೇಳೆ ಹಾಕೋರು ಹಾಕ್ತಾರೆ. ನನಗೆ ಯಾಕೋ ಅದು ಆ ಥರ ಇಷ್ಟ ಅನ್ನಿಸ್ಲಿಲ್ಲ. ಅದಕ್ಕಂತ ನಾನು ಬೇಳೆ ಕುದಿಸಿ ದಡ್ಸಿಟ್ಕೊಂಡಿರ್ತೀನಿ. ಈ ಥರ ಇದು ಎಲ್ಲ ಕುದಿಸಿರ್ತಕ್ಕಂಥ ತರಕಾರಿ ಮತ್ತು ಬೇಳೆ ಎಲ್ಲದನ್ನು ಆಯಿತು, ಇದರಲ್ಲಿ ಸೇರಿಸಿದ್ದಾಯಿತು. ಈಗ ಇದಕ್ಕೆ ಉಪ್ಪು ಹಾಕಬೇಕು. ನಿಮ್ಗೆ ರುಚಿಗೆ ತಕ್ಕಷ್ಟು ನೋಡಿಕೊಂಡು ಉಪ್ಪನ್ನು ಹಾಕ್ಕೊಳ್ರಿ. ನಾನೀಗ ಇಷ್ಟು ಕಲ್ಲುಪ್ಪನ್ನ ಹಾಕ್ತೀನಿ. ನಾನೀಗ 1 ಪಾವ್ ಅಕ್ಕಿ ಮಾಡೋದಕ್ಕೆ ಈಗ ಅಷ್ಟು ಕಲ್ಲುಪ್ಪನ್ನ ಹಾಕ್ತೀನಿ. ಇದಕ್ಕೆ ಸ್ವಲ್ಪ ಬೆಲ್ಲ ಹಾಕೊಂಡ್ರಿ. ನಾನೊಂದು ಸ್ವಲ್ಪ ಬೆಲ್ಲ ಹಾಕೀನಿ. ಇದು ಚೆನ್ನಾಗಿ ಕುದೀಲಿ. ಇದಕ್ಕೆ ಅಕ್ಕಿನ ಹಾಕ್ಕೊಂಬಿಡಣ್ರಿ. ಈಗ ನಾನು ಒಂದು ಅಕ್ಕಿಗೆ 4ರಿಂದ 5ರಷ್ಟು ನೀರನ್ನ ಹಾಕ್ಕೊಳ್ರಿ. ಅಂದರೆ ಅಳತೆ ಕರೆಕ್ಟ್ ಸಿಗುತ್ತೆ ನಿಮಗೆ. ನಾವು ನಾರ್ಮಲಾಗಿ ಒಂದು ಅಕ್ಕಿಗೆ 2 ನೀರು ಹಾಕ್ತೀವಿ ನಾರ್ಮಲ್ ನಾವು ಅನ್ನ ಮಾಡ್ಕೊಳಕ್ಕೆ. ಈಗ ಇದು ಸ್ವಲ್ಪ ಮೆತ್ತಗಿರ್ಬೇಕಲ್ಲ, ಅದಕ್ಕೆ ನೀವು 2 ಜಾಸ್ತಿನೇ ಹಾಕ್ರಿ, 2ರಿಂದ 3. ನಾನೀಗ 1 ಗ್ಲಾಸಿಗೆ 5 ಗ್ಲಾಸಷ್ಟು ನೀರನ್ನ ಹಾಕ್ತೀನಿ. ಈಗ ಅವಾಗಲೇ 2 ಗ್ಲಾಸಷ್ಟು ನೀರು ಆಗೈತೆ. ನಾನೀಗ ಇನ್ನೂ 3 ಗ್ಲಾಸಷ್ಟು ನೀರನ್ನ ಇದಕ್ಕೆ ಹಾಕ್ಕೋತೀನಿ. ಈಗ ನಾನು ಇನ್ನೂ 2 ಗ್ಲಾಸಷ್ಟು ನೀರನ್ನ ಹಾಕ್ತೀನಿ. ಇದಕ್ಕೆ ನೀರು ಜಾಸ್ತಿ ಆದ್ರೂ ಏನು ನೀವು ತಲೆ ಕೆಡಿಸ್ಕೊಳೋ ಅವಶ್ಯಕತೆ ಇಲ್ಲ, ಮೆತ್ತಗಾಗುತ್ತೆ, ಚೆನ್ನಾಗಾಗತ್ತೆ. ಈಗ ನಾನು ಕರೆಕ್ಟ್ ನೀರು ಹಾಕಿದ್ದೀನಿ. 1 ಗ್ಲಾಸಿಗೆ 5 ಗ್ಲಾಸಷ್ಟು ನಾನು ನೀರು ಹಾಕಿ ಈಗ ಇದು ನೀವು ಹಿಂಗೇನು ಕುದಿಸ್ಕೋಬೋದು, ಇಲ್ಲಾಂದರೆ ಇದನ್ನೇ ನೀವು ಡೈರೆಕ್ಟಾಗಿ ಕುಕ್ಕರಿಗೆ ಹಾಕಿನೂ ಕುದಿಸ್ಕೋಬೋದು. ಈಗ ನಾನು ಹಿಂಗೆ ಕುದಿಸ್ತೀನಿ. ಈಗ ಇದನ್ನು ಕುಕ್ಕರಿಗೆ ಒಂದು 3 ಕುಕ್ಕರಿಗಾದರೆ 3 ವಿಸಿಲ್ ಹೊಡೆಸ್ರಿ ನೀವು. ಈಗ ನೋಡಿರಿ, ನಾನು ಇದನ್ನ ಕುಕ್ಕರ್ನಲ್ಲಿ ಮಾಡ್ಕೊಂಡಿದ್ದೆ. ಅದು ಜಾಗ ಹಿಡಿಲಿಲ್ಲ ಪಾತ್ರೆಯಲ್ಲಿ ಅಂತ ಕುಕ್ಕರ್ನಲ್ಲಿ ಮಾಡೀನಿ. ಎಷ್ಟು ಚೆನ್ನಾಗಾಗೈತೆ ನೋಡಿರಿ. ನಿಮ್ಗೆ ಇನ್ನೂ ನೀರು ಬೇಕನ್ಸಿದ್ರೆ ಇದನ್ನೇ ಸ್ವಲ್ಪ ನೀರು ಹಾಕಿ 1 ವಿಸಿಲ್ ಹೊಡೆಸಿದ್ರೆ ಚೆನ್ನಾಗಾಗುತ್ತೆ ನೋಡಿರಿ. ಈಗ ಕುಕ್ಕರಲ್ಲಿ ಮಾಡಿದ್ದೆ, ನನ್ನ ಪಾತ್ರೆ ಹಿಡಿಲಿಲ್ಲ ಅಂತ. ನೋಡಿರಿ ಎಷ್ಟು ಚೆನ್ನಾಗಾಗೈತೆ ಅಂತ. ಈಗ ನಾನು ಬರೀ ಮಾಡಿರೋದು 1 ಪಾವ್ ಅಕ್ಕಿ ಎಷ್ಟೊಂದಾಗಿದೆ. ಈಗ ಇದರಿಂದ 7ರಿಂದ 8 ಜನ ಊಟ ಮಾಡ್ಬೋದು, ಅಷ್ಟೊಂದಾಗಿದೆ. ಇದಕ್ಕೆ ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಉದುರಿಸ್ಬಿಟ್ರೆ ಬಿಸಿಬೇಳೆಭಾತ್ ರೆಡಿ ಆಯಿತು. ಈ ಥರ ನೀವು ಬಿಸಿಬೇಳೆಭಾತನ್ನ ಒಂದು ಸಲ ಮನೇಲಿ ಮಾಡ್ಕೊಳ್ರಿ. ನೋಡಿರಿ ಎಷ್ಟು ಚೆನ್ನಾಗಾಗೈತೆ. ಈ ಥರ ನೀವು ಬಿಸಿಬೇಳೆಗೆ ಭಾತಿಗೆ ಸ್ವಲ್ಪ ತುಪ್ಪನ ಹಾಕ್ಕೊಳ್ರಿ. ತುಪ್ಪ ಹಾಕ್ಕೊಂಡು ಸ್ವಲ್ಪ ಬೂಂದಿ ಕಾಳು ಹಾಕ್ಕೊಂಡು ತಿಂದರೆ ನೀವು ಬಿಸಿಬೇಳೆಭಾತ್ ಎಷ್ಟು ಟೇಸ್ಟ್ ಚೆನ್ನಾಗಿರುತ್ತಂದ್ರೆ ಮತ್ತೆ ಪದೇ ಪದೇ ಮಾಡ್ಕೋಬೇಕಂತ ಅನಿಸ್ತಿರುತ್ತೆ. ಯಾರಾದರೂ ಬಂದಾಗ ಈಸಿಯಾಗಿ ಮಾಡ್ಬೋದು. ನೋಡಿರಿ, ಈ ಬಿಸಿಬೇಳೆಭಾತ್ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ಮುಂದಿನ ವಿಡಿಯೋದಾಗ ಭೇಟಿಯಾಗೋಣ. ಬಾಯ್.